ಸ್ಮಾರ್ಟ್ ವ್ಯಾಲ್ಯೂ ಸಂಸ್ಥೆಯಿಂದ ರಸ್ತೆ ಸುರಕ್ಷತಾ ಜಾಗೃತಿ ಅಂಗವಾಗಿ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಘೋಷವಾಕ್ಯದೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ವಿದ್ಯಾರ್ಥಿಗಳೊಂದಿಗೆ ಅರಿವು ಮೂಡಿಸುವ ಜಾಥಾವನ್ನು ನಡೆಸಲಾಯಿತು. ಜಿಲ್ಲಾ ಕ್ರೀಡಾಂಗಣದ ಬಳಿಯಿಂದ ಹೊರಟ ರಸ್ತಾ ಸುರಕ್ಷತಾ ಜಾಗೃತಿ ಜಾಥಾವು ಹೊಸತೇನ್ ರಸ್ತೆ ಮೂಲಕ ಪೆನ್ಷನ್ ಮೊಹಲಾ ಪೊಲೀಸ್ ಠಾಣೆ ಎದುರು ಕೆಲಸ ಸಮಯ ಅರಿವು ಮೂಡಿಸಿದರು. ನಂತರ ಸ್ಮಾರ್ಟ್ ವ್ಯಾಲ್ಯೂ ಸಂಸ್ಥೆಯ ಶಾಂತಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ರಸ್ತೆ ಸುರಕ್ಷತಾ ಜಾಗೃತಿ ಜಾಥಾದ ಮೂಲಕ ಹೆಲ್ಮೆಟ್ ಧರಿಸದೆ ಅದೆಷ್ಟೋ ಬೈಕ್ ಚಾಲಕರು ತಮ್ಮ ಪ್ರಾಣವನ್ನೇ ಕೊಡುತ್ತಿದ್ದಾರೆ. ಯುವಕರು ಮತ್ತು ಯುವತಿಯರು ತಮ್ಮ ಹೇರ್ ಸ್ಟೈಲ್ ಹಾಳಾಗುತ್ತೆ ಎಂದು ಹೆಲ್ಮೆಟ್ ಧರಿಸುವುದಿಲ್ಲ. ಜಾಗೃತಿಗಾಗಿ ಇಂತಹ ಜಾಥಾವನ್ನ ಕರ್ನಾಟಕದ 18 ಜಿಲ್ಲೆಗಳಲ್ಲಿ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಂತಹ ಕಾರ್ಯಕ್ರಮವನ್ನು ಈಗಾಗಲೇ 3ನೇ ಜಿಲ್ಲೆಯಾಗಿ ಹಾಸನದಲ್ಲಿ ಏರ್ಪಡಿಸಲಾಗುತ್ತಿದೆ ಎಂದರು. ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಿ ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳಿ ಎಂದು ಅರಿವು ಮೂಡಿಸಲಾಗುತ್ತಿದೆ. ನಾವು ಸುರಕ್ಷಿತರಾಗಿ ದ್ವಿಚಕ್ರ ವಾಹನ ಚಲಾಯಿಸಿದರೂ ಹಿಂದಿನಿಂದ ಮತ್ತು ಮುಂದೆ ವ್ಯಕ್ತಿಗಳು ಯಾವ ರೀತಿ ವಾಹನದಲ್ಲಿ ಬರುತ್ತಾರೆ ಹೇಳುವುದಕ್ಕೆ ಆಗೋಲ್ಲ. ನಮ್ಮ ಜೀವ ಉಳಿಯಬೇಕಾದ್ರೆ ಹೆಲ್ಮೆಟ್ ಧರಿಸಲೇಬೇಕು. ಅರ್ಧ ಹೆಲ್ಮೆಟ್ ಧರಿಸಿದ್ರೆ ಅರ್ಧ ಸುರಕ್ಷತೆ ಮಾತ್ರ ಆಗುತ್ತದೆ ಎಂದು ಕಿವಿ ಮಾತು ಹೇಳಿದರು. ಉದ್ದೇಶ ಏನಂತಂದ್ರೆ, ಒಂದ್ 2-3 ತಿಂಗಳ ಹಿಂದೆ ನಮ್ಮ ಆಫೀಸಲ್ಲೇ ಒಂದು ಹುಡುಗರು, ಚಿಕ್ಕ ಮಕ್ಕಳು, ಕಾಲೇಜ್ ಹೋಗೋ ಮಕ್ಕಳು ಸ್ಕೂಟಿಯಲ್ಲಿ ಹೋಗ್ಬೇಕಾದ್ರೆ ಬೈಕ್ ಮೇಲಿಂದ ಒಂಚೂರು ಯಾರೋ ವಿಲಿಂಗ್ ಮಾಡ್ಕೊಂಡು ಬಂದ್ಬಿಟ್ಟು ಕುದ್ಬಿಟ್ಟಿದ್ರು. ಅವ್ರಿಗೆ ಹೆಲ್ಮೆಟ್ ನ ಧರಿಸಿರ್ಲಿಲ್ಲ. ಆ ಕಾರಣಕ್ಕಾಗಿ ಅವ್ರಿಗೆ ತಲೆಗೆ ಆಗಿತ್ತು. ಸೊ ಹಾಗಾಗಿ ಇವತ್ ಪ್ರತಿಯೊಬ್ಬ ಯುವಕರು ಬೈಕ್ ಓಡಿಸ್ತಾರೆ, ಬಟ್ ಅವ್ರು ಹೆಲ್ಮೆಟ್ ನ ಧರಿಸಂಗಿಲ್ಲ. ಎಲ್ಲೋ ಜಾಗದಲ್ಲಿ ಹೇರ್ ಸ್ಟೈಲ್ ಕಡಿಮೆ ಇದು ಆಗ್ಬಿಡುತ್ತೆ, ನನ್ಗೆ ಹೇರ್ ಸ್ಟೈಲ್ ಕೆಟ್ಟೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಹೆಲ್ಮೆಟ್ ಧರಿಸೋದಿಲ್ಲ. ಆ ಕಾರಣಕ್ಕೆ ಇದೊಂದು ಆಯೋಜನೆ ನಾವು ಇಟ್ಕೊಂಡೇವೆ ನಮ್ಮ ಆರ್ಗನೈಸೇಷನ್ ಕಡೆಯಿಂದ. ಇದು ಪೂರಾ ಭಾರತದಲ್ಲಿ ಈ ಪ್ರೋಗ್ರಾಮ್ ನ ನಾವು ನಡೆಸ್ತಾ ಇದೀವಿ. ಇವತ್ತು ಆಲ್ರೆಡಿ ನಮ್ ಕರ್ನಾಟಕದಲ್ಲಿ 2 ಡಿಸ್ಟಿಕ್ ಅಲ್ಲಿ, ಇದು 3ನೇ ಡಿಸ್ಟಿಕ್ ಅಲ್ಲಿ ನಾವು ನಡೆಸ್ತಾ ಇರೋದು. ಸೊ ನಾವು ಪ್ರತಿಯೊಬ್ಬರಿಗೆ ಒಂದೇ ಮೆಸೇಜ್ ಕೊಡ್ತೀವಿ, ಯುವಕರಿಗೆ, ಅಕ್ಕದೇರಿಗೆ, ಅಮ್ಮದೇರಿಗೆ, ತಂದೆದೇರಿಗೆ ಅಥವಾ ಯಾರೇ ಅಂಕಲ್ ಅಂಟಿದೇರಿಗೆ ಪ್ರತಿಯೊಬ್ಬರು ಹೆಲ್ಮೆಟ್ ನ ಧರಿಸಿ ನಿಮ್ಮ ಪ್ರಾಣನ ಉಳಿಸಿ ಅಂತ ನಾವು ಹೇಳೋಕೆ ರಿಕ್ವೆಸ್ಟ್ ಮಾಡ್ಕೋತೀವಿ. ನಮ್ಮ ಆರ್ಗನೈಸೇಷನ್ ಮುಖಾಂತರ, ನಮ್ ಎಲ್ಲಾ ಸ್ಟೂಡೆಂಟ್ಸ್ ಮುಖಾಂತರ ನಾವು ಹೇಳ್ಕೊತಾ ಇದೀವಿ, ಹೆಲ್ಮೆಟ್ ನ ಧರಿಸಿ ನಿಮ್ ಪ್ರಾಣನ ಉಳಿಸಿ. ಯಾವುದೇ ಹೆಲ್ಮೆಟ್ ಇಲ್ದೇನೆ ಓಡಾಡಬೇಡಿ ವಾಹನ ಮೇಲೆ. ನಾವು ಸುರಕ್ಷಿತವಾಗಿ ನಮ್ ರೋಡಿನ ಮೇಲೆ ಹೋಗ್ತಿರ್ಬೋದು, ಬಟ್ ಮುಂದಿನವ್ರು ಬರುವಂತ ವ್ಯಕ್ತಿ ಹೇಗ್ ಬರ್ತಾನೋ ಹೇಳಕ್ ಆಗಿಲ್ಲ. ನಮ್ ಜೀವ ಉಳಿಬೇಕಾದ್ರೆ ಹೆಲ್ಮೆಟ್ ನ ಧರಿಸಲೇಬೇಕು. ಅರ್ಧ ಹೆಲ್ಮೆಟ್ ಉಳಿಸಿದ್ರೆ ನಮ್ಮ ಅರ್ಧ ಸುರಕ್ಷತೆ ಮಾತ್ರ ಆಗಿರ್ತೀವಿ. ಪೂರಾ ಹೆಲ್ಮೆಟ್ ನ ಧರಿಸಿ ನಿಮ್ ಪ್ರಾಣನ ಉಳಿಸಿ ಅಂತ ಹೇಳ್ತೀವಿ. ಹೆಲ್ಮೆಟ್ ಪ್ರತಿಯೊಬ್ಬ ಧರಿಸಬೇಕು. ಅಂಡ್ ಸ್ಪೆಷಲಿ ನಾನು ಯುವಕರಿಗೆ ಹೇಳಕ್ ಇಷ್ಟಪಡ್ತೀನಿ, ಕಾಲೇಜ್ ಮಕ್ಕಳಿಗೆ ಕಾಲೇಜ್ ಸ್ಟೂಡೆಂಟ್ ಗೆ ಹೇಳಕ್ ಇಷ್ಟಪಡ್ತೀನಿ. ನೀವು ಕೂಡ ಕಾಲೇಜ್ ಹೋಗುವಂತ ಪ್ರತಿಯೊಬ್ಬ ಸ್ಟೂಡೆಂಟ್ ಕಾಲೇಜ್ ಹೋಗ್ತಿರ್ಬೇಕಾದ್ರೆ ಹೆಲ್ಮೆಟ್ ನ ಧರಿಸ್ಕೊಂಡೇ ಹೋಗಿ. ವಿದೌಟ್ ಹೆಲ್ಮೆಟ್ ಯಾರು ಹೋಗ್ಬೇಡಿ. ಇವತ್ತು ನೀವು ಹೇರ್ ಸ್ಟೈಲ್ ಬಗ್ಗೆ ಯೋಚನೆ ಮಾಡ್ತೀರಾ, ನಾಳೆ ನಿಮ್ ಪ್ರಾಣನೇ ಹೋಗ್ಬಿಡುತ್ತೆ. ನಿಮ್ ತಂದೆ ತಾಯಿ ಕಾಯ್ತಾ ಇರ್ತಾರೆ ಮಕ್ಕಳು ಮನೆಗೆ ಬರ್ತಾರಂತ ಹೇಳ್ಬಿಟ್ಟು. ಸೊ ಪ್ಲೀಸ್ ಎಲ್ರಿಗೂ ರಿಕ್ವೆಸ್ಟ್ ಇದೆ, ಪ್ರತಿಯೊಬ್ಬರಿಗೆ ಭಾರತೀಯಲ್ಲಿರುವಂತ ಪ್ರತಿಯೊಬ್ಬ ಜನತೆಗೆ ನಾನು ರಿಕ್ವೆಸ್ಟ್ ಇದೆ, ಪ್ರತಿಯೊಬ್ಬರು ಹೆಲ್ಮೆಟ್ ನ ಧರಿಸಿ ಅಂತ ಹೇಳ್ತಾ. ಈ ಸಂದರ್ಭದಲ್ಲಿ ಮಮತಾ, ಚೈತ್ರ, ದಿಲೀಪ್, ಸುಕನ್ಯಾ, ರೋಹಿತ್ ಉಪಸ್ಥಿತರಿದ್ದರು.